ಕೂಡ್ಲಿಗಿ ಪಟ್ಟಣದ ಹೊರವಲಯದಲ್ಲಿರುವ ಶಾಲೋಮ್ ಪ್ರಾರ್ಥನಾಲಯದಲ್ಲಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಕೇಕ್ ಕತ್ತರಿಸಿ ಹಂಚುವ ಮೂಲಕ ಹಬ್ಬದಲ್ಲಿ ಪಾಲ್ಗೊಂಡರು. ಶಾಲೋಮ್ ಪ್ರಾರ್ಥನಾಲಯದ ಸೇವಕರಾದ ಪರಶುರಾಮ್ ಪಾಸ್ಟರ್ ಅವರಿಗೆ ಶಾಸಕರು ಕೇಕ್ ತಿನ್ನಿಸುವ ಮೂಲಕ ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಕೂಡ್ಲಿಗಿ ವಕೀಲರ ಸಂಘದ ಅಧ್ಯಕ್ಷರಾದ ಜಿಎಂ ಮಲ್ಲಿಕಾರ್ಜುನಯ್ಯ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಆಟೋ ಯೂನಿಯನ್ ಅಧ್ಯಕ್ಷರಾದ ಮಯೂರ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಸದಸ್ಯ ಕಾವಲಿ ಶಿವಪ್ಪ ನಾಯ್ಕ ಮಾತನಾಡಿದರು. ಸರ್ವರಿಗೂ ಹಬ್ಬದ ಶುಭಾಶಯ ತಿಳಿಸಿದರು. ವಾಲ್ಮೀಕಿ ಸಮಾಜದ ಯುವ ಮುಖಂಡ ಡಾಣಿ ರಾಘವೇಂದ್ರ ವೇದಿಕೆಯಲ್ಲಿ ಹಾಜರಿದ್ದರು. ಲೋಕ ಕಲ್ಯಾಣಾರ್ಥ ಹಾಗೂ ಸಕಲ ಜೀವರಾಶಿಗಳಿಗೆ ಲೇಸನ್ನ ಕೋರಿ ಏಸು ದೇವರಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಲೋಮ್ ಪ್ರಾರ್ಥನಾಲಯದ ಮಹಿಳಾ ಫಾಸ್ಟರ್ ಋತುಮ್ ಸೇರಿದಂತೆ ಕ್ರಿಸ್ತನ ಸೇವಕರಾದ ಸೋಮಶೇಖರ್, ಬಸವರಾಜ್, ಶಾಂತಕುಮಾರ್, ಮಹೇಂದ್ರ, ವಸಂತಮ್ಮ, ಲಕ್ಷ್ಮೀ, ಬೊಮ್ಮಕ್ಕ, ಉಮಾ ಸೇರಿದಂತೆ ನೂರಾರು ಅನುಯಾಯಿಗಳು ಹಾಜರಿದ್ದರು. ವಿಜಿ ವೃಷಭೇಂದ್ರ, NKS TV4 ಕೂಡ್ಲಿಗಿ. ನಿಮ್ಮ ಆಯ್ಕೆ ಮಾಡಿರ್ತಕ್ಕಂಥ MLA ನಿಮ್ಮಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ನಿಮ್ಮ ಆಯ್ಕೆ ಏನಿತ್ತು, ಆಯ್ಕೆಗೆ ತಕ್ಕಂತೆಯೇ ಕ್ಷೇತ್ರದಾದ್ಯಂತ ಕೆಲಸಗಳನ್ನು ಹಮ್ಮಿಕೊಂಡಿದ್ದಾರೆ. ಮತ್ತೆ ನಿಮಗೆ ಕೂಡ ಒಂಥರ ಆಶ್ಚರ್ಯ ಆಗಿರ್ಬೋದು. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆಯಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಅವರು ಇವತ್ತು ನಿಮ್ಮ ಚರ್ಚೆಗೆ ಭಾಗಿಯಾಗಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಯಾಕಂತ ಹೇಳಿದ್ರೆ ನಿಮ್ಮ ಆಯ್ಕೆ ಭಾಳ ಕರೆಕ್ಟ್ ಆಗಿತ್ತು. ಸ್ಥಳ ಏನು ಬೇಕಂತೇಳಿ ಒಂದು ಏನು ಹೋಗಿತ್ತು, ಆ ಸ್ಥಳದ ಆಯ್ಕೆ ಮಾಡ್ಕೊಳ್ಳೋದಕ್ಕಾಗಿ ಇವತ್ತು ನಿಮ್ಮಲ್ಲಿ MLA ಶಾಸಕರಾಗಿ ಪ್ರತ್ಯಕ್ಷರಾಗಿದ್ದಾರೆ. ಮುಂದೆ ಕೂಡ ನಿಮ್ಮ ನಿರೀಕ್ಷೆ ತಕ್ಕಂತೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ಇರಬೇಕು. ಯಾಕಂದ್ರೆ ಪರಶುರಾಮ್ ಸರ್ ನಮಗೆ ಪದೇ ಹೇಳ್ತಿದ್ರು, ಏನು ಸರ್ ಹೇಳ್ಕೊಳ್ಳೋರೆ ಒಂದ್ಸತಿ ನಾವು MLA ಭೇಟಿ ಆಗ್ತಾರೆ ಅಂತೇಳಿ. ಇಲ್ಲ ಸರ್, ನೀವು ಹಂಗೆ ತಪ್ಪಿಕೊಬೇಡ್ರಿ, ನಿಜವಾಗ್ಲೂ ಕೂಡ ಎಷ್ಟೇ ಸಮಯ ಆದರೂ ಕೂಡ ನಾನು ಜಾಗ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ವಿ. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ತಾಯಿ ಮಕ್ಕಳ ಹೆರಿಗೆ ಆಸ್ಪತ್ರೆ ಇರ್ಬೋದು, ಶಾಶ್ವತವಾಗಿ ಕುಡಿಯುವ ನೀರು ಇರ್ಬೋದು, ಇನ್ನು ಗೋಪಾಲಕೃಷ್ಣ ಸರ್ ಇದ್ದಾಗ ಮಾಡಿದಂಥ ಕೆರೆವಿಂದ ತುಂಬಿಸೋ ಯೋಜನೆ ಸ್ವಲ್ಪ ನೆನೆಗೊಂದು ಬಿದ್ದಿತ್ತು, ಅದನ್ನು ಸಾಲ್ವ್ ಮಾಡೋದಿರ್ಬೋದು. ಈ ರೀತಿ ಒಂದು ವಿದ್ಯಾರ್ಥಿ ನಿಲಯಗಳು ಇರ್ಬೋದು. ಈ ಥರ ಸಾಕಷ್ಟು ಒಂದು ದೊಡ್ಡ ಲಿಸ್ಟ್ ಇದೆ ಡಾಕ್ಟರ್ ಹತ್ರ. ಹಾಗಾಗಿ ನಿಮ್ಮಲ್ಲಿ ಸ್ವಲ್ಪ ಭೇಟಿ ಮಾಡೋದು ಸ್ವಲ್ಪ ತಡವಾಗಿದೆ. ನಾನು ನಿಜವಾಗ್ಲೂ ನಿಮ್ಮನ್ನು ಭೇಟಿ ಮಾಡ್ಕೊಂತ ಸಾರಿಗೆ ನಾವು ಮಾತು ಕೊಟ್ಟಿದ್ವಿ. ಅದರಂತೆಯೇ ನಿಮ್ಮ ಆಯ್ಕೆ ಇವತ್ತು ಕೂಡ ಫೇಲ್ ಆಗಿಲ್ಲ, ಮುಂದೆ ಕೂಡ ಫೇಲ್ ಆಗೋದಿಲ್ಲ. ನಿಮ್ಮೆಲ್ಲ ಆಶೀರ್ವಾದ ಡಾಕ್ಟರ್ ಶ್ರೀನಿವಾಸ್ ಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ಮಾನ್ಯ ಜನಪರ ಶಾಸಕರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಮಕ್ಕಳು ಹಾಗೂ ತಾಯಂದಿರು ಹಾಗೂ ನಮ್ಮ ಯೂತ್ಸ್ ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಇವತ್ತೇನು ಸಮಾಜದಲ್ಲಿ ಇವತ್ತು 2000 ಇತಿಹಾಸ ಇಲ್ಲಿರ್ತಕ್ಕಂಥ ಯಹೂದಿ ಸಮುದಾಯದಲ್ಲಿ ಇರ್ತಕ್ಕಂಥ ಯೇಸವರು ಸಮಾನತೆ, ಪ್ರೀತಿ, ಸಹೋದರತ್ವ, ಸಹಬಾಳ್ವೆಯಿಂದ ಬದುಕುವುದಕ್ಕಾಗಿ ಒಂದು ಜನ್ಮ ತಾಳಿ ಇಡೀ ಮಾನವ ಕುಲಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್ ಏನು ಈ ಜಗತ್ತಿನಲ್ಲಿ ಸಾರಿದ್ರು ಅದನ್ನೇ ಇವತ್ತು ಪ್ರತಿಪಾದಿಸುವಂತ ನಮ್ಮ ಯೇಸು ಅವರು ಇವತ್ತು ಯಾರು ಕೂಡ ನೋವಿಂದ ಬಳಲಬಾರದು, ಯಾರು ಕೂಡ ಅಸಮಾನತೆಯಿಂದ ನೋವಿಂದ ಬಳಲಬಾರದು ಅಂತ ಹೇಳಿ ಯಾರು ಹೊರೆ ಹೋಗ್ತಿರೋರು, ಯಾರು ನೊಂದವರು, ಯಾರು ಶೋಷಿತ ಸಮುದಾಯದವರು ಅಂಥವರನ್ನ ಕಣ್ಣೀರು ಒರೆಸೋದಕ್ಕಾಗಿ ಯೇಸು 2.5 ವರ್ಷ ಇತಿಹಾಸದಿಂದ ಈ ಒಂದು ಸಮಾಜವನ್ನ ಕಟ್ಟಿ ಬೌದ್ಧ ಸಮುದಾಯದಂತ ಏನು ಸಮಾನತೆ ಇರ್ತಕ್ಕಂಥ ಸಮುದಾಯವನ್ನ ಇವತ್ತಿದು ಮಾಡಿ ಈ ಸಮಾಜವನ್ನ ಈ ಒಂದು ಸೌಹಾರ್ದತೆ ಬಾಳನ್ನ ಕಟ್ಟಿದ್ದಾರೆ. ಯೇಸು ಅವರು ಕೊನೆಯ ಸಾವಿನವರೆಯಲ್ಲಿ ಕೂಡ ಆತನ ಒಂದು ಹುಟ್ಟಿನಿಂದ ಸಾವಿನವರೆಗೂ ಕೂಡ ಪ್ರೀತಿಯನ್ನ ಹೇಳಿಕೊಡುವಂತ ಸಮಾಜ ಯಾವುದಾದ್ರೂ ಇದ್ರೆ ಅದು ಯೇಸು ಕ್ರಿಸ್ತನ ಅನುಯಾಯಿಗಳು. ಯಾಕಂದ್ರೆ ಯಾರು ತನ್ನನ್ನ ಸಿಲುಬೆಗೇರಿ ಮಳೆ ಹೊಡೆದು ತನ್ನ ಪ್ರಾಣವನ್ನು ತೆಗೆದರೂ ಕೂಡ ಲಾಸ್ಟಿಗೆ ಯೇಸು ಅವರನ್ನ ತಿಳಿದು ತಪ್ಪು ಮಾಡಿದ್ದಾರೆ ಕ್ಷಮಿಸುವಂತಕ್ಕಂಥ ಬೋಧನೆಯನ್ನು ಹೇಳ್ತಕ್ಕಂಥ ಯಾವುದಾದ್ರೂ ಒಂದು ಧರ್ಮ ಇದ್ರೆ ಅದು ಯೇಸು ಧರ್ಮ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಅವಕಾಶ ಮಾಡಿಕೊಟ್ಟಿರಂತ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.